ಪದವನ್ನು ಕೇಳಿದೊಡನೆ ನಮ್ಮೆಲ್ಲರಲ್ಲೂ ರೋಮಾಂಚನ, ನವ ಚೈತನ್ಯವು ಮೂಡುತ್ತದೆ. ಯಕ್ಷಗಾನವು ಒಂದು ಸಂಪೂರ್ಣವಾದ ಭಾರತೀಯ ಸಾಂಪ್ರದಾಯಿಕ ಕಲೆ, ಸಂಗೀತವನ್ನೊಳಗೊಂಡ ನೃತ್ಯ ರೂಪದ ನಾಟಕ. ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳ ಪ್ರಸಿದ್ಧ ಹಾಗೂ ಜೀವಂತ ಕಲೆ. ವಿಭಿನ್ನ ಶೈಲಿಯ ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣಗಳನ್ನು ಒಳಗೊಂಡಿರುವ ಈ ಕಲೆಯಲ್ಲಿ ಚಂಡೆ, ಮದ್ದಳೆ ಮೊದಲಾದ ವಾದ್ಯಗಳನ್ನು ನುಡಿಸಲಾಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಗರಿ ನಮ್ಮ ಯಕ್ಷಗಾನ ಕಲೆ. ಬನ್ನಿ ಪ್ರೇಕ್ಷಕರೇ, ಯಕ್ಷಗಾನದ ಅದ್ವಿತೀಯ ಮೆರುಗನ್ನು ನಮ್ಮ ಕಣ್ಮನಗಳಲ್ಲಿ ಈಗ ನಮ್ಮ ಅಸಾಧಾರಣ ಪ್ರತಿಭೆಯ ಮೂಲಕ ಯಕ್ಷಗಾನ ಪ್ರದರ್ಶನವನ್ನು ನೀಡಲು ಸ್ವಾಗತಿಸೋಣ ನಮ್ಮೆಲ್ಲ ನೆಚ್ಚಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರತಿಮಾ ಮೇಡಮ್ ಅವರನ್ನು. ಸಂದರ್ಭದಲ್ಲಿ ಭೂದೇವಿಯು ಬಂದು, ದೇವ, ಲೋಕದಲ್ಲಿ ದುರುಳರ ಬಾಧೆಯನ್ನು ತಾಳಲಾರೆ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಿಸಿ ಎಂದು ನನ್ನನ್ನು ಆರ್ತನಾದದಿಂದ ಪ್ರಾರ್ಥಿಸಿಕೊಂಡಾಗ ಆರ್ತರಕ್ಷಕ ಎಂಬ ಬಿರುದನ್ನುತ್ತ ನಾನು ಅವಳಿಗೆ ಅಭಯವನ್ನಿತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ. ಹೀಗೆ ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನೆತ್ತಿ ನಿನ್ನನ್ನು ಕಾಪಾಡುತ್ತೇನೆಂದು ವಚನವಿತ್ತೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ಸ್ಯ, ಕೂರ್ಮ, ವರಹ, ವಾಮನ, ರಾಮ, ಪರಶುರಾಮ ಹೀಗೆ ಸಪ್ತಾವತಾರವನ್ನು ತಳೆದೆ. ಈ ದ್ವಾಪರದಲ್ಲಿ ವಸುದೇವ ದೇವಕಿಯರ ಅಷ್ಟಮಾಗರ್ಭದಲ್ಲಿ ಅಷ್ಟಮಿಯ ದಿನದಂದು ನನ್ನ ಅಷ್ಟಮಾವತಾರವಾದ ಕೃಷ್ಣಾವತಾರವನ್ನು ತಳೆದೆ. ಹುಟ್ಟಿದ್ದು ಮಥುರಾ ನಗರದ ಸೆರೆಮನೆಯಲ್ಲಾದರೂ ಬೆಳೆದಿದ್ದು ಆನಂದಮಯವಾದ ನಂದಗೋಕುಲದಲ್ಲಿ. ಈ ಆನಂದದ ಸಮಯದಲ್ಲಿ ನಮ್ಮ ಮಾವ ದುರುಳ ಕಂಸನಿಂದ ಪ್ರೇರಿತರಾಗಿ ಬಂದ ಅಗ, ಹರಿಷ್ಠ, ಧೇನುಕ, ಭಕ, ಪೂತನಿ ಹೀಗೆ ಹಲವಾರು ರಕ್ಕಸರನ್ನು ಕೊಂದೆ. ಇದರಿಂದ ವಿಚಲಿತನಾದ ನಮ್ಮ ಮಾವ ಕಂಸ ಸ್ವಕ್ಷೇತ್ರ ಬಲದಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿ ಅಕ್ರೂರನ ಮೂಲಕ ಬಿಲ್ಲ ಹಬ್ಬಕ್ಕೆ ಬರ ಹೇಳಿದ್ದಾನೆ. ಬಿಲ್ಲ ಹಬ್ಬವೋ ನಮ್ಮನ್ನು ಕೊಲ್ಲುವುದಕ್ಕೆ ಒಂದು ನೆಪ ಮಾತ್ರ. ಇರಲಿ, ಇನ್ನು ತಡ ಮಾಡುವುದು ಬೇಡ. ವೈರಿಯ ಮನೆ ಅನ್ನ ನಿಷಿದ್ಧ. ರಥದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹಣ್ಣು, ಹಂಪಲು ಎಲ್ಲವೂ ತಯಾರಾಗಿದೆ. ಅಥವಾ ಭಗವಾನ್ ಭಾಸ್ಕರ ಉದಯಾತ್ರಿಯನ್ನೇನು ಬರುತ್ತಿದ್ದಾನೆ. ಇನ್ನು ತಡ ಮಾಡುವುದಲ್ಲ. ಅಣ್ಣನೊಡನೆ ಗೂಡಿ ನಾನು ಮಥುರಾ ನಗರಕ್ಕೆ ಹೊರಡುತ್ತೇನೆ.
ಠಠಠಠ